ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಆಲ್ರೆಡಿ ಏನ್ ಮಾಡಿದೆ ಅಂದ್ರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಕ್ವಶನ್ ಗಳನ್ನ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೆ. ಸೊ ಈ ಕ್ವಶನ್ ಗಳನ್ನ ಓಲ್ಡ್ ಆರ್ಮಿ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ಗಳ ಆಗಿರುತ್ತೆ. ಸೊ ಫಸ್ಟ್ ಕ್ಲಾಸ್ ಅಲ್ಲಿ ಕೂಡ ಅದೇ ಡಿಸ್ಕಷನ್ ಮಾಡಿದೆ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ಏನ್ ಮಾಡೋಣ ಅಂದ್ರೆ ಆರ್ಮಿಗೆ ಸಂಬಂಧಪಟ್ಟ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಅದೇ ರೀತಿ ಸೈನ್ಸ್ ಕೂಡ ಸೇಮ್ ಇರುತ್ತೆ. ಜಿಕೆ ಕೂಡ ಕ್ಲಾಸ್ ಗಳನ್ನ ಕೇಳ್ಕೊಂಡ್ ಬನ್ನಿ. ಅವು ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ ಆರ್ಮಿಗೆ ಎಲ್ಲಿ ಕೇಳಿರುವಂತ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಇವತ್ತಿನ ಕ್ಲಾಸ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಫ್ರಮ್ ದ ಗಿವನ್ ಆಪ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದಿ ಸ್ಪೇಸ್ ಅಂತ ಇದೆ. ಸೊ ಏನಂದ್ರೆ ಒಂದು ಸ್ಪೇಸ್ ಕೊಟ್ಟಾರ್ರಿ, ಆ ಸ್ಪೇಸ್ ಅಲ್ಲಿ ಯಾವ್ದು ಬರ್ತೈತಿ ಅಂತ ನಾವು ಇದ್ರೊಳಗೆ 4 ಆಪ್ಷನ್ ದಾಗ ಒಂದ್ ಬರ್ತೈತ್ರಿ, ಅದನ್ನ ಚೂಸ್ ಮಾಡಬೇಕು. ಓಕೆ, ಫಸ್ಟ್ ಏನಿದೆ ಅಂದ್ರೆ ಸಿ ಎಂ ಎಂ ಅಂತ ಇದೆ. ನೆಕ್ಸ್ಟ್ ಸೆಕೆಂಡ್ ಇ ಓ ಅಂತ ಇದೆ. ಜಿ ಕ್ಯೂ ಕ್ಯೂ ಅಂತ ಇದೆ. ಆಮೇಲೆ ಕೆ ಯು ಯು ಅಂತ ಇದೆ. ಓಕೆ, ಫಸ್ಟ್ ನೋಡ್ರಿ ಸಿ ಇದೆ. ಫಸ್ಟ್ ಯಾವ್ದಾದ್ರೆ ಸಿ ಇದೆ. ಸಿ ದಿಂದ ಇದ್ರೊಳಗಿರುವಂತ ಫಸ್ಟ್ ಅಕ್ಷರ ಅಂತ ಇ ಇದೆ. ಇ ದಿಂದ ನೆಕ್ಸ್ಟ್ ಜಿ ಆಗಿದೆ. ಹಾಗಿದ್ರೆ ಜಿ ದಿಂದ ಯಾವ ಬರ್ತೈತೆ ಅಂತ ನಾವು ಕಂಡುಹಿಡಬೇಕು. ಫಸ್ಟ್ ಸಿ ಇದೆ. ಸಿ ಡಿ ಇ ಎರಡು ಹೆಚ್ಚಾಗಿದೆ, +2 ಮಾಡಿದ್ದಾರೆ. ಸೊ ಅದೇ ರೀತಿ ಇ ದಿಂದ ಎಫ್ ಜಿ ಇಲ್ಲೂ ಕಡೆ ಏನ್ ಮಾಡ್ಯಾರ ಅಂದ್ರೆ +2 ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಜಿ, ಸಿ ಇ ಆಯ್ತು, ಎಫ್ ಜಿ ಆಯ್ತು, ಜಿ ದಿಂದ ಎಚ್ ಐ ಬರುತ್ತೆ. +2 ಮಾಡಿದ್ರೆ ಐ ಅಂತ ಬರುತ್ತೆ. ಓಕೆ, ಐ ಆಪ್ಷನ್ ಫಸ್ಟ್ ಎಲ್ಲೆಲ್ಲಿದೆ? ಜಿ ದಾಗಿಲ್ವಾ? ಇದಾಗಲ್ಲ ಆನ್ಸರ್. ಹಾಗಿದ್ರೆ ನೆಕ್ಸ್ಟ್ ಇದ್ರೊಳಗಿದೆ ಆಪ್ಷನ್ ಇದು ಕೂಡ ಆಗಲ್ಲ. ಸೊ ಹಾಗಿದ್ರೆ ಆನ್ಸರ್ ನಮ್ಗೆ ಬಿ ಆಗ್ಬೋದು, ಬಿಟ್ರೆ ಸಿ ಆಪ್ಷನ್ ಆಗ್ಬೋದು. ನೀವು ಹೇಳ್ತಾರ ಒಂದ್ ಆಪ್ಷನ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಒಂದು ನೋಡಿ, ಎಂ ಇದೆ. ಎಂ ಆದ ನಂತರ ಇಲ್ಲಿ ಯಾವ್ದಿದೆ? ಓ ಇದೆ. ಎಂ ಎನ್ ಓ ಇಲ್ಲೂ ಕೂಡ ಏನ್ ಮಾಡಿದಾರೆ ಅಂದ್ರೆ +2 ಮಾಡಿದ್ದಾರೆ. ಇಲ್ಲಿ ಕೂಡ ಏನ್ ಮಾಡಿದಾರೆ? +2 ಮಾಡಿದ್ದಾರೆ. ಅದೇ ರೀತಿ ಓ ದಿಂದ ಕ್ಯೂ, ಓ ಪಿ ಕ್ಯೂ ಆಗಿದೆ. ಇಲ್ಲೂ ಕೂಡ +2 ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ +2 ಮಾಡಬೇಕು, ಆರ್ ಎಸ್ ಆಗುತ್ತೆ. ಹಾಗಿದ್ರೆ ಫಸ್ಟ್ ಅಂಕಿ ಯಾವ್ದು ಬಂದಿತ್ತು? ಐ ಬಂದಿತ್ತು. ಸೆಕೆಂಡ್ ಆಪ್ಷನ್ ಎಸ್ ಆಗುತ್ತೆ. ಹಾಗಿದ್ರೆ ಸೆಕೆಂಡ್ ಆಪ್ಷನ್ ಎಸ್ ಏನಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಿದೆ ಅಂದ್ರೆ ಟಿ ಟಿ ಇದೆ, ಇದು ಬರಲ್ಲ. ಸೊ ನೆಕ್ಸ್ಟ್ ಥರ್ಡ್ ಕೂಡ ನೋಡಿ, ಎಂ ಇದೆ, ಓ ಇದೆ, ಕ್ಯೂ ಇದೆ, ಆಟೋಮೆಟಿಕಲಿ ಇಲ್ಲಿ ಕೂಡ ಎಸ್ ಎ ಬರುತ್ತೆ. ಹಾಗಿದ್ರೆ ಇಲ್ಲಿರುವಂತ ಆನ್ಸರ್ ಯಾವ್ದ್ರಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಈ ತರದ ಆನ್ಸರ್ ಐ ಎಸ್ ಎಸ್ ಅಂತ ಬರುತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್ ಏನಿದೆ ಅಂತ ನೋಡ. ಓಕೆ, ಫ್ರಮ್ ದ ಗಿವನ್ ಆಪ್ಷನ್ ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದಿ ಫೇಸ್ ಅಂತ ಇದೆ. ಸೊ ಅದೇ ರೀತಿಯಲ್ಲಿ ಏನ್ ಮಾಡ್ಯಾರ ಅಂದ್ರೆ ಫಸ್ಟ್ ಆಪ್ಷನ್ ಫಸ್ಟ್ ಏನ್ ಕೊಟ್ಟಾರ ಅಂದ್ರೆ 1 ಇದೆ, ನೆಕ್ಸ್ಟ್ 9 ಇದೆ, 25 ಇದೆ, 49 ಇದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಬರ್ತಿದೆ ಅಂತ ಕ್ವಶನ್ ಮಾರ್ಕ್ ಸ್ಪೇಸ್ ಬಿಟ್ಟಾರ. ಸೊ ಅದಾದ ನಂತರ 121 ಇಲ್ಲಿ ನೋಡಿ, 1 ಇದೆ, 1 ಆದ ನಂತರ 9 ಇದೆ, 25 ಇದೆ. ಇವೆಲ್ಲ ನೋಡಕತ್ರ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕ್ವೇರ್ ನಂಬರ್ಸ್ ಕರೆಕ್ಟ್ ಅಲ್ಲ. 9 ಕೂಡ 3 ಸ್ಕ್ವೇರ್ ಇದೆ, 25 ಕೂಡ 5 ಸ್ಕ್ವೇರ್ ಇದೆ, 49 ಕೂಡ 7 ಸ್ಕ್ವೇರ್ ಇದೆ. ಅದೇ ರೀತಿ 121 11 ಸ್ಕ್ವೇರ್ ಇದೆ. ಓಕೆ, ನೋಡಿ ಇಲ್ಲಿ 1 ಸ್ಕ್ವೇರ್ ಏನ್ ಬರುತ್ತೆ? 1 ಬರುತ್ತೆ. 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಬರುತ್ತೆ, 4 ಸ್ಕ್ವೇರ್ 16 ಬರುತ್ತೆ, 5 ಸ್ಕ್ವೇರ್ 25 ಬರುತ್ತೆ, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, ನೆಕ್ಸ್ಟ್ 9 ಸ್ಕ್ವೇರ್ 81, 10 ಸ್ಕ್ವೇರ್ 100, ಅದೇ ರೀತಿ 11 ಸ್ಕ್ವೇರ್ 121. ಓಕೆ, ಇಲ್ಲಿ ತನ ಸಾಕ್ರಿ. ಓಕೆ, ನೋಡಿ ಇಲ್ಲಿ ಫಸ್ಟ್ ಏನೈತೆ ಅಂದ್ರೆ 1 ಸ್ಕ್ವೇರ್ ಇದೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಯಾರ ಅಂದ್ರೆ 3 ಸ್ಕ್ವೇರ್ ತಗೊಂಡಾರ, 9 ಇದೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಯಾರ ಅಂದ್ರೆ 5 ಸ್ಕ್ವೇರ್ ತಗೊಂಡಾರ, 25. ಅದಾದ ನಂತರ ಯಾವ್ದು ಮಾಡಿದಾರೆ? 7 ಸ್ಕ್ವೇರ್ ತಗೊಂಡಾರ, 49 ಇದೆ. ಹಾಗಿದ್ರೆ 49 ಆದ ನಂತರ ನೆಕ್ಸ್ಟ್ ನಮ್ದು ಯಾವ್ದು ಬರ್ಬೇಕ್ರಿ? 81 ಬರ್ಬೇಕು. 81 ಎತ್ರ ಸ್ಕ್ವೇರ್? 9th ಸ್ಕ್ವೇರ್ 81. ಫಸ್ಟ್ ನಂಬರ್ 1 ಸ್ಕ್ವೇರ್ ಇದೆ, 3 ಸ್ಕ್ವೇರ್, 5 ಸ್ಕ್ವೇರ್, 7 ಸ್ಕ್ವೇರ್, ಹಾಗಿದ್ರೆ 9 ಸ್ಕ್ವೇರ್ ಬೇಕು. 9 ಸ್ಕ್ವೇರ್ ಎಷ್ಟಂದ್ರೆ 81 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಬೆಸ ಸಂಖ್ಯೆಗಳ ಸ್ಕ್ವೇರ್ ಮಾಡಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್. ದ ರೇಷಿಯೋ ಆಫ್ ದಿ ಏಜ್ ಆಫ್ ದಿ ಸೋನು ಅಂಡ್ ಮೋನು ಇಸ್ 9:11 ಇದೆ. ಸೋನು ಮತ್ತು ಮೋನುದವರ ಏಜ್ ರೇಷಿಯೋ ಎಷ್ಟಿದೆ? 9:11 ಇದೆ. ಇಫ್ ದ ಏಜ್ ಆಫ್ ದಿ ಸೋನು ಇಸ್ 27 ಇದೆ, ಹಾಗಿದ್ದರೆ ದೆನ್ ದ ಏಜ್ ಆಫ್ ದಿ ಮೋನು ವಿಲ್ ಬಿ ದ ಕೇಳ. ಓಕೆ, ಸೋನು ಅಂಡ್ ಮೋನು. ಸೋನು ಮತ್ತೆ ಮೋನುದ ಏಜ್ ಅನುಪಾತ ಎಷ್ಟಿದ್ರೆ 9:21 ಇದೆ. ಹಾಗಿದ್ರೆ ನಮ್ದ ಸೋನು ಅವ್ರದ ಏಜ್ ಕೊಟ್ಟಾರ, ಎಷ್ಟು ಕೊಟ್ಟಾರ ಅಂದ್ರೆ 27 ಅಂತ ಕೊಟ್ಟಾರ. 27 ಅಂತ ಕೊಟ್ಟಾರ.
ಹಾಗಿದ್ರೆ ನಮಗೆ ಯಾವ ತರ ಕೆ ಆರ್ ಅಂದ್ರೆ 300 ಕೆ ಆರ್. ಹಾಗಿದ್ರೆ 9 ಎಷ್ಟೇ 27 9ರಾಗ ಎಷ್ಟು ಭಾಗಗಳನ್ನ ಮಾಡ್ರೆ 27 ಬರುತ್ತೆ. 9 1 9 9 9 ಮೂರಲೆ 27 ಮೂರಲೆ 9ರದ್ದು 3 ಭಾಗ ಮಾಡಿದ್ರೆ 27 ಬರುತ್ತೆ. ಅದೇ ರೀತಿ 21ರದ 3 ಇಂಟು ಮಾಡಿದ್ರೆ ಎಷ್ಟು ಬರ್ತೈತ್ರಿ? 3 3 3 6. ಹಾಗಿದ್ರೆ 300ರ ಏಜ್ ಎಷ್ಟಾಯ್ತು? 63. ಹಾಗಿದ್ರೆ ಇದ್ರ ಕರೆಕ್ಟ್ ಆನ್ಸರ್ ಯಾವ್ದ್ರಿ? 63 ಇಸ್ ದ ರೈಟ್ ಆನ್ಸರ್. ಸಾರಿ, ಇದ 21 ಇಲ್ಲ. ಇದು ಏನಿದೆ ಅಂದ್ರೆ ಆಪ್ಷನ್ ದಾಗ 12 ಅಂತ ಇದೆ. ಓಕೆ, 12 ಅಂತ ಅಂದ್ರೆ 12 ಗೆ ನಾವೇನ್ ಮಾಡ್ಬೇಕಂದ್ರೆ ಇಂಟು 3 ಮಾಡ್ಬೇಕು. 12 3 ಐಡ್ಲಿ 6 3 ಒಂದೇ 3. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ 36. ಈಗ 21 ಅಲ್ರಿ, 12 ಅಂತ ಇದೆ ನೋಡಿ. ಇಲ್ಲಿ ಆಪ್ಷನ್ 12 ಅಂತ ಇದೆ, 21 ಅಲ್ಲ. ಹಾಗಿದ್ರೆ ಇದ್ರ ಕರೆಕ್ಟ್ ಆನ್ಸರ್ ಯಾವ್ದು? 36 ಇದೆ ರೈಟ್ ಆನ್ಸರ್. ಹಾಗಿದ್ರೆ ಸೋಮುದ್ 9 ಆದ್ರೆ ಮನುದ 12 ಅಂದ್ರೆ ಕರೆಕ್ಟ್ ಆನ್ಸರ್ ಇಸ್ 36 ಇದೆ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. ದ ವ್ಯಾಲ್ಯೂ ಆಫ್ ದಿ 3m minus 4n square will be ಅಂತ ಕೇಳಿದ. ಹಾಗಿದ್ರೆ ನಮಗೇನ್ ಕೇಳಿದ್ರಿ? 3m minus 4n ಹೋಲ್ ಸ್ಕ್ವೇರ್ ಅಂತ ಕೇಳಿದ್ರು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಗೊತ್ತಾಗತ್ತಂದ್ರ ನಮ್ಮೊಂದು ಫಾರ್ಮುಲಾ ಗೊತ್ತಬೇಕ್ರಿ. ಯಾವ್ದಂದ್ರಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್. ನಮ್ಗ a ಮೈನಸ್ ಬಿ ದಾಗಿದೆ. ಓಕೆ, ಇದ್ರ ಫಾರ್ಮುಲಾ ಗೊತ್ತಾದ್ರೆ ನಾವ್ ಇದನ್ನ ಬಿಡಿಸ್ಬೇಕು. ಹಾಗಿದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ್ರಿ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ನೆಕ್ಸ್ಟ್ a ಮೈನಸ್ ಬಿ ದ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಅದೇ ರೀತಿ ಇದನ್ನ ಹಿಂಗೂ ಬರೀಬಹುದ್ರಿ. a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಕೂಡ ಬರೀಬಹುದು. ಓಕೆ, ಹಾಗಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಕೊಟ್ಟಂತ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಎ ಈಕ್ವಲ್ ಟು ಎಷ್ಟೈತೆ ಅಂದ್ರೆ 3m ಇದೆ. ಹಾಗಿದ್ರೆ ಬಿ ಈಕ್ವಲ್ ಟು ಎಷ್ಟೈತೆ ಅಂದ್ರೆ 4m ಅಂತ ಇದೆ. ಓಕೆ, ಹಾಗಿದ್ರೆ ಈ ಇಕ್ವೇಶನ್ ದಾಗ ನಾವು ಫಿಲ್ ಅಪ್ ಮಾಡ್ಬೇಕು. 3m ಮೈನಸ್ 4m ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಫಸ್ಟ್ ಎ ಸ್ಕ್ವೇರ್ ಅಂದ್ರ, ಹಾಗಿದ್ರೆ ಎ ಸ್ಕ್ವೇರ್ ಅಂದ್ರೆ 3m ಹೋಲ್ ಸ್ಕ್ವೇರ್. ಅದೇ ರೀತಿ ನೆಕ್ಸ್ಟ್ ಯಾವ ಚಿಹ್ನೆ ಅಂದ್ರೆ ಮೈನಸ್ 2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 3m. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? 4n. ಓಕೆ, ನೆಕ್ಸ್ಟ್ ಪ್ಲಸ್ ಬಿ ಸ್ಕ್ವೇರ್ ಅಂತ. ಹಾಗಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ? 4n ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ 3 ಸ್ಕ್ವೇರ್ ಎಷ್ಟ್ರಿ? 9. m ಸ್ಕ್ವೇರ್ m ಸ್ಕ್ವೇರ್. ಅದೇ ರೀತಿ ಮೈನಸ್ 2 ಇಂಟು 3 6. 6 4 ದ 3 6 6 4 24 24. m ಇಂಟು n m ಇಂಟು m n ಆಗತ್ತ. ಪ್ಲಸ್ 4 ಸ್ಕ್ವೇರ್ ಎಷ್ಟ? 16 16 m ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದ್ರೆ ನಮ್ ಫೈನಲ್ ಆನ್ಸರ್ ಏನ್ರಿ? 9m ಸ್ಕ್ವೇರ್ ಮೈನಸ್ 24mn ಪ್ಲಸ್ 16n ಸ್ಕ್ವೇರ್. 9m ಸ್ಕ್ವೇರ್ ಪ್ಲಸ್ 64mn ಪ್ಲಸ್ 16. ಇದು m ಸ್ಕ್ವೇರ್ ಆಗ್ಬಿಟ್ಟಿದೆ, m ಸ್ಕ್ವೇರ್ ಆಗ್ಬಿಟ್ಟಿದೆ. ಇದು ಕೂಡ ಸ್ಕ್ವೇರ್ ಆಗ್ಬಿಟ್ಟೆ. ಓಕೆ, ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ವಾಟ್ ಈಸ್ ದ ರೇಷಿಯೋ ಆಫ್ ದಿ ಮಿಲ್ಕ್ ಟು ದಿ ವಾಟರ್ ವೆನ್ ದಿ 20 ml ಆಫ್ ಮಿಲ್ಕ್ ಈಸ್ ಮಿಕ್ಸ್ಡ್ ವಿತ್ ದಿ 4 ಲೀಟರ್ ಆಫ್ ವಾಟರ್ ಅಂತ. ಓಕೆ, ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತ ದ ರೇಷಿಯೋ ಆಫ್ ದಿ ಮಿಲ್ಕ್ ಮತ್ತ ವಾಟರ್ ಕೊಟ್ಟಾರ. ದ ರೇಷಿಯೋ ಆಫ್ ದಿ ಮಿಲ್ಕ್ ಮತ್ತ ಏನ್ ಕೊಟ್ಟಾರ್ರಿ? ವಾಟರ್ ಅಂತ ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರ್ರಿ? 20 ml ಆಫ್ ಮಿಲ್ಕ್ ಅಂತ ಕೊಟ್ಟಾರ. 20 ml ಆಫ್ ಮಿಲ್ಕ್ ಈಸ್ ಮಿಕ್ಸ್ಡ್ ವಿತ್ ದಿ 4 ಲೀಟರ್ ಆಫ್ ವಾಟರ್ ಅಂತ ಕೊಟ್ಟಾರ. ಹಾಗಿದ್ರೆ ಇದ್ ನೋಡ್ರ ಏನೈತ್ರಿ? ml ದಾಗೈತಿ. ಇದ್ ನೋಡ್ರಿ ಎತ್ತರ ಆಗೈತ್ರಿ? ಲೀಟರ್ ದಾಗೈತಿ. ಓಕೆ, ಹಾಗಿದ್ರ ml ಅನ್ನ ಲೀಟರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾರ 1 ml ಈಕ್ವಲ್ ಟು ಎಷ್ಟಾಗತ್ತಾರೆ? 1 ml ಈಕ್ವಲ್ ಟು 0.001 ml. 0.001 ಲೀಟರ್ ಆದ 0. ಲೀಟರ್ಸ್ ಅಂತ ಅದ. ಓಕೆ, ಅದೇ ರೀತಿ ನಮ್ಗೆ ಇಲ್ಲಿ ಎಷ್ಟು ಕೊಟ್ಟಾರ? 20 ml ಅಂತ ಕೊಟ್ಟಾರ. ಹಾಗಿದ್ರೆ 20 ml ಅನ್ನ ನಾ ಏನ್ ಮಾಡ್ಕೋಬೇಕ್ರಿ? ಮೊದ್ಲ ಲೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ, 20 ml ಅನ್ನ ಲೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 20 ml ಈಕ್ವಲ್ ಟು 0.02 0.020 ಅಂತ ಬರೀಬಹುದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 1 ಇದೆ. ಹಾಗಿದ್ರೆ ಎಷ್ಟು ಅಂಕಿ ಅಂದ್ರೆ 1 2 3. ಲಾಸ್ಟ್ ಗ 3 ಅಂಕಿ ಆದ ನಂತರ 0 ಬರುತ್ತೆ. 1 2 3
ಡಿವೈಡೆಡ್ ಬೈ ಏನ್ ಮಾಡ್ಬೇಕಂದ್ರಿ 1000 ಮಾಡ್ಬೇಕು. 1000 ಮಾಡ್ರಿ ಇದು ಆನ್ಸರ್ ಬರುತ್ತೆ. ಇಲ್ಲಿ ಕೂಡ ಏನಂದ್ರೆ ಡಿವೈಡೆಡ್ ಬೈ 1000 ಮಾಡ್ರಿ. ಈ ಜೀರೋ ಕ್ಯಾನ್ಸಲ್ ಮಾಡ್ರೂ ಕೂಡ ಕ್ಯಾನ್ಸಲ್ ಮಾಡ್ರಿ. 2 ಆಗತ್ತೆ. ಓಕೆ, ಲಾಸ್ಟ್ ಆನ್ಸರ್ ಎಷ್ಟು ಬೇಕ್ರಿ? 1/50 ಅಂತ ಇದೆ. 1/50 ಅನ್ನ ಏನ್ ಮಾಡ್ಬೇಕಂದ್ರೆ 0 ಕೊಟ್ಟ ಇಲ್ಲೊಂದು 0 ತಗೋಬೇಕು. ಪಾಯಿಂಟ್ ಕೊಟ್ಟು 0 ಆದ ನಂತರ ಇಲ್ಲೊಂದು 0 ಆಯ್ತು. ಬಟ್ ಏನಾದ್ರೂ ಏನಾಗುತ್ತೆ ಅಂದ್ರೆ 50 ಏನಿದೆ ಅಂಕಿ ಏನಿದೆ ಚಿಕ್ಕದಿದೆ. ಸೊ ಅದಕ್ಕಾಗಿ ಮತ್ತೊಂದು 0 ಅನ್ನ ಕೊಟ್ಟ ನಾ ಏನ್ ಮಾಡ್ಬೇಕು? ಇಲ್ಲಿ ಮತ್ತೊಂದು 0 ಅನ್ನು ತಗೋಬೇಕು. ಹಾಗಿದ್ರೆ ಈಗ ಏನಾಗುತ್ತೆ? 51 52. ಹಾಗಿದ್ರೆ ಇದರ ಆನ್ಸರ್ ಎಷ್ಟು ಬಂಗುತ್ತೆ? 0.0 0.02 ಲೀಟರ್ ಅಂತ ಆಗುತ್ತೆ. 0.02 ಲೀಟರ್ಸ್ ಅಂತ ಆಗುತ್ತೆ. ಸೊ ಅದೇ ರೀತಿ ನಮ್ದು ಈಗ ಆಗಿದ್ರೆ ಎತ್ತರದ ವ್ಯಾಲ್ಯೂ ಬರ್ತೀರಿ ಫಸ್ಟ್ 0.02 ಅಂತ ಬರುತ್ತೆ. ಹಾಗಿದ್ರೆ ವಾಟರ್ ಕೊಟ್ಟಾರ ಮಿಕ್ಸ್ ಬಿಟ್ಟು 4 ಅಂತ ಹೇಳಿ ಕೊಟ್ಟಾರ. ಹಾಗಿದ್ರೆ ಈ 2 ಲೀಟರ್ ದಾಗ ಕನ್ವರ್ಟ್ ಆಗುತ್ತೆ. ಸೊ ಈಗ ನೋಡ್ರಿ ಕರ್ತಾ ನೋಡ್ರಿ ಎರಡು ಫಸ್ಟ್ 0.00 ಹೆಂಗಿದ್ದಂಗ 0 ಬರ್ರಿ 2 ಅಂತ. ಈಗ ಆನ್ಸರ್ ಎಷ್ಟು ಬರ್ತೀರಿ? 0.01.2 ಅಂತ ಬರ್ತದೆ. ಓಕೆ, ನಮ್ದು ಇಲ್ಲಿ 0.0.2 ಅಂತ ಎಲ್ಲಿ ಇಲ್ಲ ಆಪ್ಷನ್ ದಾಗ. ಸೊ ನೋಡ್ರಿ ಎಲ್ಲಿ ಪಾಯಿಂಟ್ ಅದಾಗ ಏನು ಆನ್ಸರ್ ಇಲ್ಲ. ನಮ್ಗೆ ಆಪ್ಷನ್ ಎ ದಾಗ 200:1 ಇದೆ, ಇನ್ನು 101 ಇದೆ, 100:1 ಇದೆ, 1:200 ಇದೆ. ಸೊ ಹಾಗಿದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ 0.0 ಅಂದ್ರೆ 2 ಅಂಕಿ ಆದ ನಂತರ 0 ಕೊಡ್ತಂದ್ರೆ ಇಲ್ಲಿ 2 ಅಂಕಿ ಆದ ನಂತರ ಬರುತ್ತೆ. ಈ 2 ಪಾಯಿಂಟ್ ಅನ್ನ ಈ ಕಡೆ ಸರ್ಸೋದೇನಂದ್ರೆ ಈ ಕಡೆ ಏನ್ ಮಾಡ್ಬೇಕಂದ್ರೆ 2 ಅಂಕಿಯನ್ನ ಈ ಕಡೆ ಸರ್ಸ್ಬೇಕು. ಸೊ ಅದಕ್ಕಾಗಿ ಇಲ್ಲಿ 2 ಅಂದ್ರೆ ಡೈರೆಕ್ಟ್ 1 ಅಂತ ಬರಿತೀನಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ 2 ಪಾಯಿಂಟ್ ಸರ್ಸಿಂದ 2 0 ಕೊಟ್ಟಬೇಕು. ಹಾಗಿದ್ರೆ ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 1:200 ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2 ಅಂಕಿ ಆದ ನಂತರ 2 ಅಂಕಿಯನ್ನ ಮುಂದ್ ಸರಿಸಿದ್ರೆ ಈ ಕಡೆ ಕೂಡ ಏನ್ ಮಾಡ್ಬೇಕು? 2 ಅಂಕಿಗಳನ್ನ ಮುಂದ್ಸರಿಸಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಇಂಟು 100 ದಿಂದ ಮಾಡಿದ್ರು ಕೂಡ ನಡೆಯುತ್ತೆ. ಇಂಟು 100 ಯಾಕಂದ್ರೆ 2 ಅಂಕಿ ಆದಂತ 0 ಇದೆಯಲ್ಲ. ಸೊ ಇಂಟು 100 ಮಾಡಿದ್ರು ಕೂಡ ಆನ್ಸರ್ 1:200 ಅಂತ ಬರುತ್ತೆ. 1:200 is the next right answer. Okay, next question number 6. Okay, Shanti has the 3 daughters. ಆಮೇಲೆ their average age of them is 15 years. Then she is adopted and the 11-year old girl. Then new average will be ಅಂತ ಕೇಳಿದ. ಓಕೆ, ಏನ್ ಮಾಡಿದ್ರಿ? ಶಾಂತಿಗೆ ಏನಾರಂದ್ರ 3 ಜನ ಹೆಣ್ಮಕ್ಳು ಅದಾರ. ಸೊ ಅದ್ರೊಳಗೆ ಏನ್ ಮಾಡಿದ್ರೆ ಅವ್ರದ್ದು ಏಜ್ ಎಷ್ಟಿದೆ ಅಂದ್ರೆ 15 ಇದೆ. ಅವ್ರದ್ದು ಏಜ್ ಎಷ್ಟಿದೆ? 15 ಇದೆ. ಓಕೆ, ಅಂಡ್ ಸಿ ಇಸ್ ಅಡಾಪ್ಟೆಡ್ 11-year old ಗರ್ಲ್. ಈಗ ಏನ್ ಮಾಡ್ಯಾಳ ಅಂದ್ರೆ 11 ಇಯರ್ ಗರ್ಲ್ಸ್ ಅನ್ನ ಮತ್ತೇನ್ ಮಾಡ್ಯಾಳ ಅಂದ್ರೆ ಅಡಾಪ್ಟ್ 11 ಇಯರ್ ಏಜ್ ಗರ್ಲ್ ಅನ್ನ ತಗೊಂಡಾಳ. ಸೊ ಹಾಗಿದ್ರ ನೀವು ಎವರೇಜ್ ಏಜ್ ಎಷ್ಟಾಗುತ್ತೆ ಅಂತ ಕೇಳ. ಸೊ ಈಗ ನೋಡ್ರಿ ನಾರ್ಮಲ್ ಆಗಿ ನಮ್ಗ 3 ಜನ ಹೆಣ್ಮಕ್ಳು ಇದ್ದಾರಂದ್ರ ಅವ್ರ ಟೋಟಲ್ ಏಜ್ ಅನ್ನ ಕಂಡುಹಿಡಿಬೇಕಾದ್ರೆ ಟೋಟಲ್ ಆಗಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಇಂಟು ಮಾಡ್ತೇವೆ. ಸೊ ಅವ್ರದ್ದು ಪ್ರತಿಯೊಬ್ಬರು ಎಷ್ಟಿದೆ ಅಂದ್ರೆ ಎವರೇಜ್ ಕೊಟ್ಟಿದ್ದಾರೆ. ಸೊ ಅಂದ್ರೆ 15 ಇದೆ. ಹಾಗಿದ್ರೆ 15 ಇಂಟು 3 ಮಾಡಿದ್ರೆ ಎಷ್ಟೇ? 15 3 45. 15 3 45 ಐತೆ. ಹಾಗಿದ್ರೆ ಇದೇನೈತೆ ಅಂದ್ರೆ ಜಸ್ಟ್ 3 ಜನದ ಅಷ್ಟೈತೆ. 3 ಜನದ್ದು ಟೋಟಲ್ ಆಗಿ ನಾವು ಅವ್ರದ್ದು ಏಜ್ ಎಷ್ಟಿದೆ ಅಂದ್ರೆ 45 ಇದೆ. ಆಮೇಲೆ ಮತ್ತೇನ್ ಮಾಡಿದ್ರೆ ಅಂದ್ರೆ ಅವ್ಳು ಅಡಾಪ್ಟ್ ಮಾಡ್ಕೊಂಡಾಳೆ. ಎಷ್ಟ್ರಿ? 11 ಇಯರ್ ಗರ್ಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರುವಂತ ಗರ್ಲ್ ಎಷ್ಟ್ರಿ? 1. ಅವ್ರದ್ದು ಏಜ್ ಎಷ್ಟಿದೆ? 11. ಹಾಗಿದ್ರೆ 11 ಒಂದ್ಲೆ 11 ಆಯ್ತು. 45 ಪ್ಲಸ್ 11 56 ಆಯ್ತು. ಹಾಗಿದ್ರೆ ನಮ್ಗೆ ನೆಕ್ಸ್ಟ್ ಏನ್ ಕ್ವೆಶ್ಚನ್ ಕೇಳಿದ್ರು? ದೆನ್ ನೀವು ಎವರೇಜ್ ವಿಲ್ ಬಿಟ್ಟು ಎವರೇಜ್ ಅಂತ ಕೇಳಿದಾರೆ. ಹಾಗಿದ್ರೆ ಟೋಟಲ್ ನಮ್ದ 4 ಆಯ್ತು. ಹಾಗಿದ್ರ 56 ಏನ್ ಮಾಡ್ಬೇಕಂದ್ರ ಪ್ರತಿಯೊಬ್ಬರದ್ದು ಏಜ್ ಅನ್ನ ನಾ ಕಂಡು ಹಿಡಿಬೇಕಾದ್ರೆ ಡಿವೈಡೆಡ್ ಬೈ 4 ಮಾಡ್ಬೇಕು. 4 1 4 4 1 4 4 6 4 5 4 4 16 ಆಗುತ್ತೆ. ಸೊ 5ರಲ್ಲಿ 1 ಉಳಿಯುತ್ತೆ. ಓಕೆ, ಆನ್ಸರ್ ಎಷ್ಟು ಬರ್ತಂದ್ರೆ 14 ಅಂತ. ದೆನ್ ಎವರೇಜ್ ಆಫ್ ದಿ ನೀವು ಎಷ್ಟು ಬರ್ತೀರಿ? 14. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಕ್ವಶನ್ ನಂಬರ್ 7. Rama and Shama is distributed the 320 pocket of the chocolate in the ratio of the 7:9. Find the Rama chocolate ಅಂತ. ಓಕೆ, ಇಲ್ಲಿ ಏನಾಗಿದ್ರಿ? ರಾಮದ ಮತ್ತೆ ಶ್ಯಾಮಂದ ಟೋಟಲ್ ಆಫ್ ನಂಬರ್ ಆಫ್ ಇದನ್ನ ಎಷ್ಟಿದಾವ್ರಿ? ಚಾಕ್ಲೇಟ್ಗಳ 320 ಇದಾವ. 2 ಮಂದಿ ಕಡೆ ಎಷ್ಟು ಇದಾವ್ರಿ? ಟೋಟಲ್ 320 ಇದಾವ. ಆಮೇಲೆ ಚಾಕ್ಲೇಟ್ ಇನ್ ರೇಷಿಯೋ ಎಷ್ಟು ರೇಷಿಯೋದಾಗದವ್ರ? 7:9 ರೇಷಿಯೋದಾಗ. ಓಕೆ, 7:9 ಅಂದ್ರ ಅವಂಗ ಏನಂದ್ರ ಟೋಟಲ್ ನಾವು ಎಷ್ಟದ ಅಂದ್ರೆ 320 ಇದಾವ. ಇಲ್ಲಿ ಟೋಟಲ್ ಒಂದ್ ಏನ್ ಬರುತ್ತೆ ವ್ಯಾಲ್ಯೂ? ಇವೆರಡು ಕೂಡಿಸಿದ್ರೆ ಒಂದ್ ವ್ಯಾಲ್ಯೂ ಬರುತ್ತೆ. 7 7 14 15 16 ಆಗ. ಈ 16 ಅನ್ನುವಂತ ಟೋಟಲ್ ಇವ್ರದ್ದು ರೇಷಿಯೋ ಎಷ್ಟೈತ್ರಿ? 16 ಐತಿ. ಆ 16 ಭಾಗ ಏನಿದೆಲ್ಲ ಅದೇ ಏನಿದೆ ಅಂದ್ರೆ 320 ಅಂತ ಇದೆ. 16 ಭಾಗ ಏನಿದೆ
320 ಅಂತ ಇದೆ. ಹಾಗಿದ್ರೆ ಇದು ಎಷ್ಟು ಐತ್ರಿ? 16 16 ಎಣ್ಣೆ ಅಂದ್ರೆ ಟೋಟಲ್ 25. 16 20 325. 32 0 ಹೆಂಗಿದಂಗ್ ಬರ್ರಿ. ಓಕೆ, ನಮಗೆ ಯಾರು ಚಾಕ್ಲೇಟ್ ಕೇಳಿದ್ರು? ರಾಮ ಚಾಕ್ಲೇಟ್ ಕೇಳಿದ್ರು. ಹಾಗಿದ್ರೆ ರಾಮದ ಭಾಗ ಎಷ್ಟಿದೆ? 7 ಇದೆ. ಹಾಗಿದ್ರೆ 7 20 ಇಲ್ಲ. 7 14 140. ಹಾಗಿದ್ರೆ ರಾಮ ಹತ್ತಕ್ಕೆ ಎಷ್ಟು ಚಾಕ್ಲೇಟ್ ಬರ್ತಾವ? ಭಾಗ ಬರ್ತಾವ 140. ಅದೇ ರೀತಿ ನಮ್ಗ ಚಾಮನ್ ಮುಂದ್ ಬೇಕಾಯ್ತಂದ್ರೆ ಇಂಟು ಇದಕ್ಕೆ ಎಷ್ಟು ಮಾಡ್ಬೇಕ್ರಿ? ಇದಕ್ಕೂ ಕೂಡ 20 ಮಾಡ್ಬೇಕು. ಹಾಗಿದ್ರೆ ಇವೊಂದು ಭಾಗ ಎಷ್ಟಾಗತ್ತೆ ಅಂದ್ರೆ 180. 9 18 0 ಹೆಂಗಿದಂಗ್ ಬರ್ಬೇಕು. ಹಾಗಿದ್ರೆ ನಮ್ಗ ರಾಮದ ಕೇಳಿದ. ರಾಮನ್ ಅಂದ್ರೆ ಎಷ್ಟು ಬರುತ್ತೆ? 140 is ರೈಟ್ ಆನ್ಸರ್. Next. Okay, next question number 8. Rama can do the piece of work in 10 days, and Mohan can do it work in 15 days. And how many days will be together the complete the same work ಅಂತ ಕೇಳಿ. ಓಕೆ, ರಾಮನ್ ಅಂದ್ರೆ ಅವ ಏನ್ ಮಾಡ್ತಾನಂದ್ರ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮುಗಿಸತಾನ? 10 ದಿನದಾಗ ಮುಗಿಸತಾನ. ಅದೇ ರೀತಿ ಮೋಹನ್ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮುಗಿಸತಾನ? 15 ದಿನದಾಗ ಮುಗಿಸತಾನ. ಏನ್ ಮಾಡ್ಬೇಕಂದ್ರೆ ಇವೆರಡು ತರದ್ದು LCM ತೆಗೆದು ಕೂಡ ಮಾಡಕ್ ಬರುತ್ತೆ. ಅದರ್ವೈಸ್ ಇಲ್ಲಾಂದ್ರೆ ಡೈರೆಕ್ಟ್ ಕೂಡ ಮಾಡಕ್ ಬರುತ್ತೆ. ಡೈರೆಕ್ಟ್ ಮಾಡೋದಿತ್ತಂದ್ರೆ ಹೆಂಗಂದ್ರೆ ಇವೆರಡು ಮಂದಿದ ಇಂಟು ಮಾಡ್ಬೇಕು. ಅಂದ್ರೆ ಟೋಟಲ್ ವರ್ಕ್ ಎಷ್ಟೈತಿ ಅದು ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ ಇವ್ರು 2 ಮಂದಿ ಮಾಡಿರುವಂತ ಕೆಲಸಗಳನ್ನು ಕೂಡಿಸಿ ಎಷ್ಟು ನಿಮ್ಮೆ ಕೆಲಸ ಮಾಡಿ. 15 ಹತ್ಲೆ 150. 150 ಡಿವೈಡೆಡ್ ಬೈ 15 ಪ್ಲಸ್ 15 25 ಆಗುತ್ತೆ. 25 ಒಂದೇ 25. 25 6ನೇ ಅಂದ್ರೆ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾರೆ? 2 ಮಂದಿ ಕೂಡ ಕೆಲಸ ಮಾಡಿದ್ರೆ 6 ಡೇಸ್ ದಾಗ ಕಂಪ್ಲೀಟ್ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ LCM ತೆಗೆದು ಮಾಡೋದಿತ್ತು ಅಂತ ಅನ್ಕೊಳ್ಳಿ. ಈಗ 10 ಮತ್ತು 15ರ LCM ಎಷ್ಟು ಅಂದ್ರೆ 30 LCM ಬರುತ್ತೆ. ಎಷ್ಟ್ರಿ? 30 LCM. ಈಗ ಎಷ್ಟು 3 30? 10 3 30. ಅದೇ ರೀತಿ 15 ಹಚ್ಚಿದ್ರೆ 15 30. ಈಗ ನಮ್ದು ಇವ್ರು 2 ಮಂದಿ ಬೇಕಾಯ್ತು. 2 ಮಂದಿ ಕೂಡಿ ಕೆಲಸ ಮಾಡಿದಾರ ಅಂದ್ರೆ ಏನ್ ಮಾಡ್ಬೇಕು? ಇಂಟು 3 ಟೋಟಲ್ ಕೆಲಸ ಎಷ್ಟು ದಿನ ಮಾಡಿದಾರೆ? ಇಲ್ಲ ಆಯ್ತಂದ್ರೆ ಇವ್ನ 2 ಕೂಡಿಸ್ಬೇಕು. 3 + 2 5. ಇದು ಏನ್ ಮಾಡ್ಬೇಕಂದ್ರೆ ಟೋಟಲ್ ಕೆಲಸದಾಗ ಡಿವೈಡೆಡ್ ಬೈ 5 ಮಾಡಿ. 5 1 5 5 6 30. ಹಾಗಿದ್ರೆ ಟೋಟಲ್ ನಂಬರ್ ಕೆಲಸ ಎಷ್ಟಾಗಿದ್ರೆ 6 ಡೇಸ್. 6 ಡೇಸ್ ದಾಗ ಇವ್ರು ಏನ್ ಮಾಡ್ಯಾರ ಅಂದ್ರೆ ಕೆಲಸವನ್ನ ಕಂಪ್ಲೀಟ್ ಮಾಡಿದಾರೆ. ಟೋಟಲ್ ಕೆಲಸವನ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡಿದ್ರಿ? 6 ಡೇಸ್ ದಾಗ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ರಿ. ಓಕೆ, ಹಾಗಿದ್ರೆ ಇದ್ರ ಕರೆಕ್ಟ್ ಆನ್ಸರ್ ಯಾವ್ದೈತ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟೋಟಲ್ ಕೆಲಸವನ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ಯಾರ? 6 ಡೇಸ್ ದಾಗ ಕೆಲಸವನ್ನ ಕಂಪ್ಲೀಟ್ ಮಾಡ್ಯಾರ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಇದು ಯಾವ್ದೊಂದು ಶೇಕಡಾ ಮೆಂಗನಿಂದ the successive discount of 10%, 20%, 30% are equal to which of the following is a single discount ಅಂತ ಕೇಳ. ಓಕೆ, ಏನ್ ಮಾಡ್ರಿ? 3 ಡಿಸ್ಕೌಂಟ್ ಕೊಟ್ಟಿದಾರ. ನೀವು ಯಾವ್ದೋ ಒಂದು ವಸ್ತುವನ್ನ ತಗೊಂಡ್ರ ಅವ್ರು ಏನ್ ಮಾಡ್ಯಾರ ಅಂದ್ರೆ ಕಂಟಿನ್ಯೂಸ್ ಆಗಿ 3 ಡಿಸ್ಕೌಂಟ್ ಅನ್ನ ಕೊಟ್ಟಿದಾರ. ಟೋಟಲ್ ಆಗಿ 3 ಡಿಸ್ಕೌಂಟ್ಸ್ ಕೊಡಲ್ಲ. ಟೋಟಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ 1 ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ಹಾಗಿದ್ರೆ ಅದು ಪರ್ಸೆಂಟೇಜ್ ಎಷ್ಟು ಆಗ್ತೈತಿ ಅಂತ ಕೇಳಿದ್ರು. ಟೋಟಲ್ ಡಿಸ್ಕೌಂಟ್ ಕೊಡೋದಾದ್ರೆ ಓನ್ಲಿ 1% ಕೊಡ್ಬೇಕಾರ ಎಷ್ಟಾಗತ್ತೆ? ಓಕೆ, ನಾವು ಈಗ ಲಾಸ್ಟ್ ಕ್ಲಾಸ್ ಹೇಳಿದ ಪ್ರಕಾರ ಟೋಟಲ್ ಪರ್ಸೆಂಟೇಜ್ ಅಂದ್ರೆ ಎಷ್ಟಕ್ಕೆ ಸಮ ಇರುತ್ತಂದ್ರಿ? ಟೋಟಲ್ 100ಕ್ಕೆ ಸಮ ಇರುತ್ತೆ. ಕರೆಕ್ಟ್. ಓನ್ಲಿ ನಮ್ಗೆ ಇಲ್ಲಿ ಏನಂದ್ರೆ ಡಿಸ್ಕೌಂಟ್ ಏನಿದೆಯಲ್ಲ ಅದಷ್ಟಾಗುತ್ತೆ. ಫಸ್ಟ್ ಏನ್ ಮಾಡ್ಯಾರ ಅವ್ರ 10% ಡಿಸ್ಕೌಂಟ್ ಕೊಟ್ಟಾರ. ಫಸ್ಟ್ ಏನ್ ಕೊಟ್ಟಾರ್ರಿ? 10% ಡಿಸ್ಕೌಂಟ್ ಕೊಟ್ಟಾರ. ಓಕೆ, 100 10% ಅಂದ್ರೆ ಎಷ್ಟ್ರಿ? 100 10% 10. ಯಾಕಂದ್ರೆ 1 ಪಾಯಿಂಟ್ ಈಚೆಗಡೆ ಸರಿಸ್ಬೇಕಂತ ಹೇಳಿ. ಪರ್ಸೆಂಟೇಜ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 100 ನಮ್ಗೆ 10% ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಅಂದ್ರೆ 1 ಪಾಯಿಂಟ್ ಅನ್ನ ಈ ಕಡೆ ಸರಿಸ್ಬೇಕು. ಅದೇ ರೀತಿ 1% ಬೇಕಾಯ್ತು ಅಂದ್ರೆ ಮತ್ತೊಂದು ಪಾಯಿಂಟ್ ಅನ್ನ ಈ ಕಡೆ ಸರಿಸಬೇಕು. ಮತ್ತೊಂದು ಪಾಯಿಂಟ್ ಅನ್ನ ಈಚೆ ಇದರ ಅನ್ಸಾರ 1 ಬರುತ್ತೆ. 1% ಅಂದ್ರೆ 1 ಬರುತ್ತೆ. ಫಾರ್ ಎಕ್ಸಾಂಪಲ್ 20 ಬೇಕಾಯ್ತು ಅಂದ್ರೆ 10%. 10% 10 ಆಗುತ್ತೆ. ಅದಕ್ಕೆ ಇಂಟು 2 ಮಾಡಿದ್ರೆ 20 ಆಗುತ್ತೆ. ಹಾಗೆ 20% 20 ಈ ತರ ಮಾಡಬೇಕು. ಓಕೆ, ನಮಗೆ ಈಗ ಏನ್ ಬೇಕಾಯ್ತು ಅಂದ್ರೆ ಫಸ್ಟ್ 10% ಬೇಕಾಯ್ತು. 10% 10 ಆಗುತ್ತೆ. ನಮ್ಗೆ ಡಿಸ್ಕೌಂಟ್ ಕೂಡ ಅಂತ. ಹಾಗಿದ್ರೆ 100ದಾಗ ಏನ್ ಮಾಡ್ಬೇಕಂದ್ರೆ 10 ಅನ್ನ ಮೈನಸ್ ಮಾಡ್ಬೇಕು. 100ದಾಗ 10 ಅನ್ನ ಕಳೆದ್ರೆ ಎಷ್ಟು ಬರ್ತರಿ? ಆನ್ಸರ್ ಇಸ್ 90 ಬರ್ತದೆ. ಇದೇನಂತು ಫಸ್ಟ್ ಡಿಸ್ಕೌಂಟ್ ಕೊಟ್ಟಾಗ 10% ಡಿಸ್ಕೌಂಟ್ ಕೊಟ್ಟಾಗ ಅವ್ಗೆ ಏನಾಗುತ್ತೆ ಅಂದ್ರೆ ಒಂದು ವಸ್ತು ಫಸ್ಟ್ ಏನ್ ಮಾಡಿರ್ತಾರೆ 100 ರೂಪಾಯಿ ಕೊಟ್ಟು ತಗೊಂಡಿರ್ತಾರೆ. ಅದ್ರಾಗ ಏನ್ ಮಾಡ್ತಾರ ಅಂತ ಫಸ್ಟ್ 10% ಡಿಸ್ಕೌಂಟ್ ಮಾಡಿದ್ರೆ ಆ ವಸ್ತು ಎಷ್ಟು ರೂಪಾಯಿಗೆ ಸಿಗ್ತಂದ್ರೆ 90% ಸಿಗ್ತದೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಈ 90% ಅನ್ನ ಅಗೇನ್ ಮತ್ತೆ 20% ಡಿಸ್ಕೌಂಟ್ ಅನ್ನ ಕೊಡ್ತಾನೆ. 90 ಅನ್ನ ಏನ್ ಮಾಡ್ತಾನೆ ಅಗೇನ್ 20% ಡಿಸ್ಕೌಂಟ್ ಕೊಡ್ತಾನೆ. ಆಯ್ತಾ? 10% ಬೇಕಂದ್ರೆ ಏನ್ ಮಾಡ್ಬೇಕು? 1 ಪಾಯಿಂಟ್ ಅನ್ನ ಈಚೆಗಡೆ ಸರ್ಸಿ. ಅದೇ ರೀತಿ 20 ಬೇಕಾಯ್ತು. 9ಗೆ ಏನ್ ಮಾಡ್ಬೇಕಂದ್ರೆ ಇಂಟು 2 ಮಾಡಿ. 90ಗೆ ಏನ್ ಮಾಡ್ಬೇಕು? 9ಗೆ ಏನ್ ಮಾಡ್ಬೇಕಂದ್ರೆ ಇಂಟು 2 ಮಾಡಿ. 9ಗೆ ಏನ್ ಇಂಟು ಮಾಡ್ರೆ ಸರ್ 18 ಬರುತ್ತೆ. ಮತ್ ನೆಕ್ಸ್ಟ್ ಎಷ್ಟು ಐತ್ರಿ? 100% 80% ಆಯ್ತು. 20% ಅಂದ್ರೆ 90, 20% ಅಂದ್ರೆ 80. ಈಗ ಏನ್ ಮಾಡ್ಬೇಕಂದ್ರೆ 80 ಅನ್ನ ಮೈನಸ್ ಮಾಡ್ಬೇಕು.
10 8 ಕಳೆದ್ರೆ 2, 9 2 ಕಳೆದ್ರೆ 7. ಹಾಗಿದ್ರೆ ಈಗ ಎಷ್ಟಾಯ್ತ್ರಿ 72 ಆಯ್ತು. 90 20% ಅಂದ್ರೆ ಎಷ್ಟಾಯ್ತು 72 ಆಯ್ತು. ಅಗೇನ್ ಮತ್ತೆ ಏನ್ ಮಾಡಂತಾರ ಅಂದ್ರೆ ಅವ್ರು ಅಗೇನ್ 30% ಡಿಸ್ಕೌಂಟ್ ಇದೆ. ಲಾಸ್ಟ್ ಎಷ್ಟು ಐತ್ರಿ 30% ಡಿಸ್ಕೌಂಟ್. ಹಾಗಿದ್ರೆ ಇತರ 30% ಅಂತ ಬೇಕಲ್ಲ. ಹೋಗ 10% ಅಂದ್ರೆ ಎಷ್ಟ್ರಿ 7.2. 10% ಅಂದ್ರೆ ಎಷ್ಟಾಯ್ತು 7.2. ಫಾರ್ ಎಕ್ಸಾಂಪಲ್ ನಮಗೆ ಈಗ ಎಷ್ಟೈತೆ 30 ಅಂದ್ರೆ 10 ಇಂಟು 3 ಅಂದ್ರೆ 3 ಇಲ್ಲಿ ಎಂಟು ಮಾಡೋದು. 10% 7.2 ಆಯ್ತು ಅಂದ್ರೆ 3% ಎಷ್ಟು 3 2 6 7 3 21. ಹಾಗಿದ್ರೆ 1 ಪಾಯಿಂಟ್ ಆದ ನಂತರ ಪಾಯಿಂಟ್ ಇದೊಂದು ಪಾಯಿಂಟ್ ಇದೆ, 1 ಅಂಕಿ ಆದ ನಂತರ ಪಾಯಿಂಟ್ ಇದೆ ಕೂಡ ಪಾಯಿಂಟ್ ಇಡಬಹುದು. ಹಾಗಿದ್ರೆ ಇದರ ಡಿಸ್ಕೌಂಟ್ ಎಷ್ಟಾಯ್ತು 21.68. ಓಕೆ ನೋಡಿ, ಇಲ್ಲಿ ಒಂದು 10% ಡಿಸ್ಕೌಂಟ್ 10 18 26 ನಮ್ಮ ಟೋಟಲ್ ಆಗಿ ಇವನನ್ನ 3 ಅನ್ನ ಕೂಡಿಸಬೇಕು. 10 18 and 21.6. ಹಾಗಿದ್ರೆ ಇದರ ಆನ್ಸರ್ ಎಷ್ಟು ಬರ್ತೈತಿ ಫೈನಲಿ 6.8 ಒಂದು 9 ಆಮೇಲೆ 2 1 3 4. ಹಾಗಿದ್ರೆ ಟೋಟಲ್ ಆಗಿ ಎಲ್ಲರೂ ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ ಅನ್ನ ಒಂದ ಡಿಸ್ಕೌಂಟ್ ಕೊಟ್ಟಿತ್ತಂದ್ರೆ 49.6% ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಫಸ್ಟ್ 100% ತಗೋಬೇಕು. ಪರ್ಸೆಂಟೇಜ್ ಅಂದ್ರೆ ಯಾವತ್ತು 100 ಸಮ ಇರುತ್ತೆ. ಆ 100% 10% ಎಷ್ಟಾಗುತ್ತೆ ಅಂದ್ರೆ 90 ಆಗುತ್ತೆ. ಆಮೇಲೆ 90 20% ಎಷ್ಟಾಗುತ್ತೆ ಅಂದ್ರೆ 18 ಆಗುತ್ತೆ. 18 ಅನ್ನ ಏನ್ ಮಾಡ್ಬೇಕು 90 ಮತ್ತೆ ಮೈನಸ್ ಮಾಡ್ಬೇಕು 72 ಆಗುತ್ತೆ. ಓಕೆ 72 30% ಎಷ್ಟಂದ್ರೆ 21.6 ಆಗುತ್ತೆ. 72 ಒಳಗ ಮತ್ತೆ 21 ಮೈನಸ್ ಮಾಡ್ರೆ ಟೋಟಲ್ ಎಷ್ಟು ಅಮೌಂಟ್ ದಾಗ ಸಿಕ್ಕೈತೆ ಅಂತ ಇದು ಕೂಡ ಸಿಗುತ್ತೆ. ಓಕೆ ಹಾಗಿದ್ರೆ ನಮ್ಮ ಓನ್ಲಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೇಳ್ಯಾರ. ಓಕೆ ಹಾಗಿದ್ರೆ ಡಿಸ್ಕೌಂಟ್ ಎಷ್ಟೈತಿ 49.6 ಇದೆ. ಓಕೆ ನೆಕ್ಸ್ಟ್ 10th ದ ಎವರೇಜ್ ಏಜ್ ಆಫ್ ದಿ 12 ಬಾಯ್ಸ್ ಈಸ್ 10 ಇಯರ್ಸ್ ಅಂತ ಕೊಟ್ಟ. ಓಕೆ ಏನ್ ಕೊಟ್ಟಾರ ಫಸ್ಟ್ 12 ಬಾಯ್ಸ್ ದ ಎವರೇಜ್ ಎಷ್ಟೈತೆ ಅಂತ 10 ಇಯರ್ ಐತೆ. 10 ಇಯರ್ಸ್ 12 ಹುಡುಗರ್ದ ಏಜ್ ಎಷ್ಟೈತೆ ಅಂತ 10 ಏಜ್ ಎಷ್ಟಿದೆ ಅಂದ್ರೆ 10 ಇದೆ. ಓಕೆ ಅದೇ ರೀತಿ ಔಟ್ ಆಫ್ ವಿಚ್ ದಮ್ ಎವರೇಜ್ ಏಜ್ ಇಸ್ 11 ಬಾಯ್ಸ್ ಎಷ್ಟಿದೆ ಅಂದ್ರೆ 9 ಇಯರ್ಸ್. ಇದ್ರಾಗ 11 ಬಾಯ್ಸ್ ದ ಏಜ್ ಎಷ್ಟಿದೆ ಅಂದ್ರೆ 9 ಇದೆ ಅಂತ. ಫೈಂಡ್ ದ ಎವರೇಜ್ ಏಜ್ ಆಫ್ ದಿ 12th ಬಾಯ್ ಅಂತ ಕೇಳಿ. ಓಕೆ 11ನೇ ಬಾಯ್ ಟೋಟಲ್ 12 ಮಂದಿ ಎಷ್ಟಿದ್ರಿ 10 ಐತಿ. ಅದೇ ರೀತಿ 11 ಮಂದಿ ಎಷ್ಟೈತಿ 9 ಐತಿ. ಹಾಗಿದ್ರೆ ಇನ್ನೊಬ್ಬ ಉಳಿದಲ್ಲ 12ರಾಗ 1 ಕಳೆದ್ರೆ 1. ಆ ಇನ್ನೊಬ್ಬ 1 ಏನ್ ಉಳ್ದಾನಲ್ಲ ಅವಂದ ಏಜ್ ಎವರೇಜ್ ಏಜ್ ಅನ್ನ ಕಂಡಿಡೋದು. ಓಕೆ ಈಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ 12ರಾಗ ಎಷ್ಟು ಅಂತ ತಗೊಳ್ಬೇಕು. 12 ಅತ್ಲೆ 120. ಓಕೆ 12 ಮಂದಿದ ಪ್ರತಿಯೊಬ್ಬೊಬ್ರದ್ದು ಏಜ್ 10 ಆದ್ರೂ ಕೂಡ ಅವ್ರದ್ದು ಟೋಟಲ್ ಏಜ್ ಎಷ್ಟಾಯ್ತು ಅಂದ್ರೆ 125. ಅದೇ ರೀತಿ ನೆಕ್ಸ್ಟ್ 11 ಮಂದಿ ಬೇಕಾಯ್ತು. 11 ಬಾಯ್ಸ್ ದಾರಿ ಅವ್ರು ಪ್ರತಿಯೊಬ್ಬರು ಎಷ್ಟಿದೆ ಎವರೇಜ್ 9 ಇದೆ. 11 9 99. ಓಕೆ ನಮಗ್ ನೆಕ್ಸ್ಟ್ ಈಗ ಒಬ್ಬಂದು ಬೇಕಾಗಿತ್ತು. 12ರಾಗ 11 ಕಳೆದ್ರೆ ಎಷ್ಟ್ರಿ 1. ಆ ಒಬ್ಬನ ವ್ಯಕ್ತಿ ಬೇಕೈತಿ. ಇಲ್ಲಿ ಕೂಡ 1 ಮೈನಸ್ ಮಾಡಿದ್ರೆ ಇವು 120ರಾಗ 99 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬಂದೈತಿ 21. 21 ಇದೆ 21 ಇಯರ್. ಹಾಗಿದ್ರೆ ಇನ್ನೊಬ್ಬ ಒಬ್ಬ ಇರ್ತಾನಲ್ಲ ಅವನ್ ಎಷ್ಟಾಗತ್ತೆ ಅಂದ್ರೆ 21 ಇಯರ್. ಓಕೆ ಎಲ್ಲ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಲ್ವಾ. ಓಕೆ ನೆಕ್ಸ್ಟ್ ಓಕೆ ಇದ ಲಾಸ್ಟ್ ಕ್ವಶನ್ ರೀ, ಕ್ವಶನ್ ನಂಬರ್ 10. ಅದಾದ ನಂತರ ನೆಕ್ಸ್ಟ್ ಉಳಿದ ಕ್ವಶನ್ ಗಳನ್ನ ಏನ್ ಮಾಡೋಣ ಅಂದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದೇ ರೀತಿ ಏನಂದ್ರೆ ನಮ್ ಸ್ನೇಹಿತರೆ ನಮ್ ಕ್ಲಾಸ್ ಅನ್ನ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸೊ ಕ್ಲಾಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಪ್ರತಿ ಒಂದೊಂದು ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಬಂದ್ ತಲುಪುತ್ತೆ. ಸೊ ನೀವು ಪ್ರತಿಯೊಂದೊಂದು ಕ್ಲಾಸ್ ಗಳನ್ನ ನೋಡಬಹುದು. ಸೊ ಅದೇ ರೀತಿ ನಿಮ್ ಸಪೋರ್ಟ್ ನಮ್ಗೆ ಕಂಟಿನ್ಯೂಸ್ ಆಗಿ ಇದೇ ತರ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಅಲ್ಲಿ ನೆಕ್ಸ್ಟ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್.